ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಪ್ರಿಯ ವೀಕ್ಷಕರೇ, ಇತ್ತೀಚೆಗೆ ನ್ಯೂಮರಾಲಜಿ ಅನ್ನೋದು, ಸಂಖ್ಯಾಶಾಸ್ತ್ರ ಅನ್ನೋದು ಬಹಳ ಫೇಮಸ್ ಆಗ್ತಿದೆ, ವೈರಲ್ ಆಗ್ತಿದೆ. ಈ ನಿಟ್ಟಿನಲ್ಲಿ ಸುಮನ್ ಟಿವಿ ತಂಡ ನಿಮ್ಮೊಂದಿಗೆ ಒಂದು ಸಂಖ್ಯಾಶಾಸ್ತ್ರದ ಒಂದು ನ್ಯೂಮರಾಲಜಿಯ ಒಂದು ಮಾಹಿತಿಯನ್ನು ಕೊಡಬೇಕು ಅನ್ನುವಂಥದ್ದನ್ನು ತೀರ್ಮಾನ ಮಾಡಿತ್ತು. ಪ್ರಿಯ ವೀಕ್ಷಕರೇ, ಈ ಸಂಖ್ಯೆ ಅನ್ನೋದು ಮಾನವನ ಜೀವನದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು. ಮನುಷ್ಯ ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಎಲ್ಲ ಲೆಕ್ಕಾಚಾರವೂ ನಡೆಯೋದು ಈ ಸಂಖ್ಯಾಶಾಸ್ತ್ರದಲ್ಲಿ ಮತ್ತು ಸಂಖ್ಯೆಗಳ ಮುಖಾಂತರವೇ. ಅದಕ್ಕಾಗಿಯೇ ಈ ಸಂಖ್ಯಾಶಾಸ್ತ್ರ ಅನ್ನೋದರಲ್ಲಿ ಏನಿದೆ ಮತ್ತು ಇದರ ಆಚಾರ ವಿಚಾರಗಳೇನು, ಇದು ಯಾವ ರೀತಿ ವರ್ಕ್ ಆಗುತ್ತೆ, ಇದು ನಿಜಾನ ಸುಳ್ಳ ಅನ್ನುವಂತಹ ಎಲ್ಲ ವಿಚಾರಗಳನ್ನು ಬೆಳಕು ಚೆಲ್ಲಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಇವತ್ತು ಒಬ್ಬ ವಿಶಿಷ್ಟವಾದ ಅಪರೂಪದ ಅತಿಥಿಗಳನ್ನು ನಮ್ಮೊಂದಿಗೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಕೂರಿಸಿಕೊಂಡಿದ್ದೀವಿ. ನಿಮಗೆಲ್ಲ ಈ ಇನ್ನೊಂದಷ್ಟು ಮಾಹಿತಿಯನ್ನು ನಾವು ಹಂಚಲಿದ್ದೇವೆ ವೀಕ್ಷಕರೇ. ಈ ವ್ಯಕ್ತಿಗಳು ಕೂಡ ಬಹಳ ಅಪರೂಪವೇ ಅನ್ನಬೇಕು. ಈ ವ್ಯಕ್ತಿ ಯಾರು ಅಂತಂದ್ರೆ ನಮ್ಮದೇ ಸುಮನ್ ಟಿವಿಯ ನಿರೂಪಕರಾದಂತಹ ಕಾಮಾಕ್ಷಿ ಶಶಿಧರ್ ಅವರು. ಹೌದು ವೀಕ್ಷಕರೇ, ನಮ್ಮ ಕಾಮಾಕ್ಷಿ ಶಶಿಧರ್ ಅವರೇ ಇವತ್ತು ನಮ್ಮ ಅತಿಥಿ ಅಂದ ತಕ್ಷಣ ಬಹಳ ಐ ಥಿಂಕ್ ನಿಮ್ಮ ಒಂದು ಯೋಚನಾ ಲಹರಿಯಲ್ಲಿ ಒಂದಷ್ಟು ಪ್ರಶ್ನೆಗಳು ಮೂಡಿರಬಹುದು. ಕಾಮಾಕ್ಷಿ ಶಶಿಧರ್ ಅಂದರೆ ಏನು, ಸಂಖ್ಯಾಶಾಸ್ತ್ರ ಅಂದರೆ ಏನು ಅನ್ನೋವಂಥದ್ದು. ಪ್ರಿಯ ವೀಕ್ಷಕರೇ, ಈ ಕಾಮಾಕ್ಷಿ ಶಶಿಧರ್ ಅನ್ನುವಂತಹ ಮಹಿಳೆ ಏನಿದ್ದಾರೆ, ಇವರು ಬಹುಮುಖ ಪ್ರತಿಭೆ. ಸಂಖ್ಯಾಶಾಸ್ತ್ರ ಇರಬಹುದು, ಜ್ಯೋತಿಷ್ಯ ಶಾಸ್ತ್ರ ಇರಬಹುದು, ವಾಸ್ತುಶಾಸ್ತ್ರ ಇರಬಹುದು, ಹೀಗೆ ಅನೇಕ ವಿಚಾರಗಳಲ್ಲಿ ಅಧ್ಯಯನವನ್ನು ಮಾಡಿ ತಮ್ಮದೇ ಪಾಂಡಿತ್ಯವನ್ನು ಸಾಧನೆ ಮಾಡಿರ್ತಕ್ಕಂತಹ ಅಪರೂಪದ ಮಹಿಳೆ. ಈ ವಿಚಾರವನ್ನು ನಮ್ಮ ಸುಮನ್ ಟಿವಿಯ ಚಾನಲ್ನ ಮುಖಾಂತರ ಎಲ್ಲರಿಗೂ ತಿಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರನ್ನು ನಾವೇ ಕನ್ವಿನ್ಸ್ ಮಾಡಿ ಈ ಕಾರ್ಯಕ್ರಮಕ್ಕೆ ಒಪ್ಪಿಸಿದ್ದೀವಿ ವೀಕ್ಷಕರೇ. ಬನ್ನಿ, ನಿಮ್ಮೆಲ್ಲರ ಕಡೆಯಿಂದ, ಸುಮನ್ ಟಿವಿಯ ತಂಡದ ಕಡೆಯಿಂದ ಕಾಮಾಕ್ಷಿ ಶಶಿಧರ್ ಮೇಡಮ್ ಅವರಿಗೆ ಒಂದು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರೋಣ. ಮೇಡಮ್ ನಮಸ್ತೆ. ಮೇಡಮ್, ಕಾಮಾಕ್ಷಿ ಶಶಿಧರ್ ಅವರು ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಇದುವರೆಗೂ ಒಂದು ದೃಷ್ಟಿಕೋನದಲ್ಲಿ ನೋಡ್ತಿದ್ರು. ಕಾಮಾಕ್ಷಿ ಶಶಿಧರ್ ಅವರು ಅಂದರೆ ಏನು ಅಂತಂದರೆ, ಅವರು ಒಬ್ಬ ಒಳ್ಳೆಯ ನಿರೂಪಕರು, ವಿಚಾರ ಮಂಡನೆಯನ್ನು ಚೆನ್ನಾಗಿ ಮಾಡ್ತಾರೆ ಅನ್ನುವಂಥದ್ದೇ ಎಲ್ಲರಿಗೂ ಗೊತ್ತಿದ್ದಂಥ ಸಂಗತಿ. ನಾವಿವತ್ತು ಸುಮನ್ ಟಿವಿಯಲ್ಲಿ ಒಂದು ವಿನೂತನವಾದಂಥ ರೀತಿ ನಿಮ್ಮನ್ನು ತೋರಿಸ್ತಿದ್ದೀವಿ. ಏನು ಅಂತಂದರೆ, ಒಬ್ಬ ನ್ಯೂಮರಾಲಜಿಸ್ಟ್ ಆಗಿ. ಸೊ ಈ ನ್ಯೂಮರಾಲಜಿ ಅನ್ನೋದು ಇತ್ತೀಚೆಗೆ ಬಹಳ ವೈರಲ್ ಆಗ್ತಿರುವಂತಹ ಸಂಗತಿ. ಈ ವಿಚಾರವಾಗಿ ನೀವು ಒಂದಷ್ಟು ಮಾಹಿತಿ ನಮ್ಮ ಜೊತೆ ಕೊಡ್ಬೋದಾ ಮೇಡಮ್? ಖಂಡಿತ ಮೇಡಮ್, ನಮಗೆ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳಿಗೆ ತಾವು ದಯವಿಟ್ಟು ಉತ್ತರ ಕೊಡಬೇಕು ಮೇಡಮ್. ಖಂಡಿತ ಕೊಡ್ತೀನಿ ಮೇಡಮ್. ಈ ಮೊಟ್ಟ ಮೊದಲನೇದಾಗಿ ನಿಮಗೆ ಒಂದು ಕುತೂಹಲಕಾರಿ ಪ್ರಶ್ನೆ ಏನು ಅಂತಂದ್ರೆ, ವಾಟ್ ಈಸ್ ನ್ಯೂಮರಾಲಜಿ? ನ್ಯೂಮರಾಲಜಿ ಅಂದ್ರೆ ಸಂಖ್ಯಾಶಾಸ್ತ್ರ ಅಂದ್ರೆ ಏನು ಅಂತ ಹೇಳಿ ಕೇಳೋದು. ನೋಡಿ ಸರ್, ಪ್ರತಿಯೊಂದು ಸಂಖ್ಯೆಗೂ ಒಂದು ವೈಬ್ರೇಷನ್ ಇರುತ್ತೆ. ಈಗ ಒಂದು ಅಂತ ಹೇಳ್ತೀವಿ. ಒಂದು ಅಂದ್ರೆ ನಾವು ಈಗ ರೀಸೆಂಟ್ ಆಗಿ ಆಧುನಿಕ ಯುಗ ತಗೊಳ್ಳದೆ ಇದ್ರು ಕೂಡ ನಾವು ಏನು ಜ್ಯೋತಿಷದ ಪ್ರಕಾರ ತಗೊಂಡ್ರು ವೈದಿಕ ಅಲ್ಲಿಂದ ತಗೊಂಡ್ರು ಕೂಡ ಒಂದು ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಆವಾಗಿಂದಾನು ಒಂದು ವೈಬ್ರೇಷನ್ ಇದೆ. ಎರಡು ಅಂದ್ರೆ ಏನು, ಒಂದು ಅಂದ್ರೆ ಸೂರ್ಯ, ಎರಡು ಅಂದ್ರೆ ಚಂದ್ರ, ಆ ತರ ಪ್ರತಿಯೊಂದು ನಂಬರ್ಗೂ ಸಹ ಒಂದು ವೈಬ್ರೇಷನ್ ಇರುತ್ತೆ. ಆ ವೈಬ್ರೇಷನ್ ನಮ್ಮ ಲೈಫ್ ಅಲ್ಲಿ ನಾವು ಹೇಗೆ ತಂದ್ಕೊಳ್ತೀವಿ ಅನ್ನೋದು ಒಂದು ನ್ಯೂಮರಾಲಜಿ ಅಂತಾನೆ ಹೇಳ್ಬೋದು. ಇನ್ನೊಂದು ಏನು ಅಂತಂದ್ರೆ, ಈಗ ನ್ಯೂಮರಾಲಜಿ ಅಂದ್ರೆ ಸಂಖ್ಯೆಗಳೆಲ್ಲವನ್ನ ನಾವು ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡ್ತೀವಿ. ನಾವು ಸಂಖ್ಯೆ ಇಲ್ದಿರೋ ಜೀವನನೇ ಇಲ್ಲ. ಈ ಸಂಖ್ಯೆಗಳನ್ನ ಪಾಸಿಟಿವ್ ಎನರ್ಜಿ ನಮ್ಮ ಜೀವನದಲ್ಲಿ ತಂದುಕೊಳ್ಳೋದಕ್ಕೆ ಒಂದು ಕ್ರಮಬದ್ಧತೆಯನ್ನ ನ್ಯೂಮರಾಲಜಿ ಅಂತ ನನ್ನ ಪ್ರಕಾರ ನಾನು ಕರಿತೀನಿ. ಮೇಡಮ್, ಈ ಎಸ್ಪೆಷಲಿ ಈ ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರದಲ್ಲಿ ದೂರವಾಣಿ ಸಂಖ್ಯೆ ಅಂದರೆ ಮೊಬೈಲ್ ನಂಬರ್ ನ್ಯೂಮರಾಲಜಿ ಅನ್ನೋದೇ ಬಹಳ ಕೇಳಿ ಬರ್ತಾ ಇರುವಂತಹ ವಿಷಯ. ಇದ್ರ ಬಗ್ಗೆ ಆ ಮೊಬೈಲ್ ನ್ಯೂಮರಾಲಜಿ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ? ನೋಡಿ, ಆಕ್ಚುಲಿ ಮೊಬೈಲ್ ನ್ಯೂಮರಾಲಜಿ ಅನ್ನೋದು ಈಗ ಫುಲ್ ಟ್ರೆಂಡಿಂಗ್ ಅಲ್ಲಿರುವಂತಹ ಒಂದು ವಿಷಯ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ನಾವು ನ್ಯೂಮರಾಲಜಿ ನಮ್ಮ ಬ್ಯಾಚ್ ಅಲ್ಲಿ ಕಲ್ತವ್ರು ಏನಿದೀವಿ, ನಮ್ಮ ಬ್ಯಾಚ್ ಅಲ್ಲೇನು ಅದು ಗ್ರೂಪ್ ಹಾಗೆ ಇರುತ್ತೆ. ಅದರಲ್ಲಿ ಒಳ್ಳೆ ಸೆಲೆಕ್ಟೆಡ್ ನಂಬರ್ ಸಿಕ್ಕಿದಾಗ ಆ ಗ್ರೂಪ್ ಅಲ್ಲಿ ಹಾಕ್ತಾರೆ ಅವರು. ನೀವು ನಂಬ್ತಿರೋ ಬಿಡ್ತಿರೋ, ನಾನು ವಿತ್ ಪ್ರೂಫ್ ತೋರಿಸ್ತೀನಿ. ಒಂದು ಮೊಬೈಲ್ ಸಂಖ್ಯೆ 1.5 ಲಕ್ಷ ಸೇಲ್ ಆಗಿದೆ ಅಂದ್ರೆ ನೀವು ನಂಬ್ತೀರಾ? ನಾನು ವಿತ್ ಪ್ರೂಫ್ ತೋರಿಸ್ತೀನಿ. ಒಂದು ಮೊಬೈಲ್ ನಂಬರ್ 1.5 ಲಕ್ಷಕ್ಕೆ ಸೇಲ್ ಆಗುತ್ತೆ ಅಂದ್ರೆ ಅದರ ವ್ಯಾಲ್ಯೂ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ. ಸಂಖ್ಯೆ ಒಂದು ಎನರ್ಜಿ ಇದೆಯಲ್ಲ, ಆ ಎನರ್ಜಿ ಅದನ್ನ ಅವರು ಪಡೆದಿರ್ತಾರೆ. ಅದರ ವ್ಯಾಲ್ಯೂ ಏನು, ಅದರಿಂದ ನಾವು ಲೈಫಲ್ಲಿ ಏನನ್ನ ಪಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಈ ಸಂಖ್ಯೆಗಳನ್ನ ತುಂಬಾ ಜನ ಈಗ ಏನ್ ಮಾಡ್ತಾ ಇದ್ದಾರೆ, ಆಧುನಿಕ ಯುಗದಲ್ಲಿ ಸಂಖ್ಯೆಯ ಮೊರೆ ಹೋಗ್ತಾ ಇದ್ದಾರೆ. ಅಂದ್ರೆ ಅದನ್ನ ಒಂದ್ರಿ ಮೂಢನಂಬಿಕೆ ಅನ್ನೋ ತರ ನಾವು ಥಿಂಕ್ ಮಾಡದಿರ, ಏನೇ ಒಂದಾಗ್ಲಿ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗ ಅದು ನಮ್ಗೆ ಪಾಸಿಟಿವ್ ರಿಸಲ್ಟ್ಸ್ ಕೊಡುತ್ತೆ. ಈಗ ನಾವು
ಯಾವುದೋ ಒಂದು ಸಂಖ್ಯೆ ಇಟ್ಕೊಂಡಿರ್ತೀವಿ, ಅದರಿಂದ ಲಾಟ್ ಆಫ್ ಸಫರ್ ಆಗಿರ್ತೀವಿ. ಬಟ್ ಇದರಿಂದಾನೇ ನಾವು ಸಫರ್ ಆಗಿದೀವಿ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಗೊತ್ತಾದ್ಮೇಲೆ ಅದನ್ನ ಇಟ್ಕೊಂಡು ಅದೇ ಲೈಫ್ ನ ಕಂಟಿನ್ಯೂ ಮಾಡ್ತಾರಲ್ಲ, ಅದನ್ನ ಏನಂತಾರೆ ಅಂತಂದ್ರೆ ಒಂದ್ ರೀತಿ ಮೂರ್ಖತನ ಅಂತ ಹೇಳ್ಬೋದು ನನ್ನ ಪ್ರಕಾರ. ಯಾಕಂದ್ರೆ ಇವತ್ತು ಎಷ್ಟೋ ಜನ ಲೈಫ್ ನ ಬದಲಾವಣೆ ಅಂತ ಬಂದಾಗ ಬೇಗ ಬದಲಾಯಿಸ್ಕೊಂಡ್ಬಿಡ್ತಾರೆ. ಈಗ ನಮ್ಗೆ ಒಂದು ಡ್ರೆಸ್ ಮ್ಯಾಚ್ ಆಗ್ತಿಲ್ಲ, ಇವಾಗ ಎಲ್ಲೋ ಒಂದು ಫಂಕ್ಷನ್ಗೆ ಹೋಗ್ಬೇಕು, ಒಂದು ಡ್ರೆಸ್ ಮಾಡ್ಕೊಂಡಿರ್ತೀವಿ, ಮಿರರ್ ಅಲ್ಲಿ ನೋಡ್ಕೊಂತೀವಿ, ಆ ಡ್ರೆಸ್ ನಮ್ಗೆ ಚೆನ್ನಾಗಿ ಕಾಣ್ತಾ ಇಲ್ಲ ಅಂದಾಗ ನಾವ್ ಏನ್ ಮಾಡ್ತೀವಿ, ಇಮಿಡಿಯೇಟ್ ಆಗಿ ಫಂಕ್ಷನ್ಗೆ ಹೋಗ್ತಾ ಇರ್ತೀವಿ, ಸಾವಿರಾರು ಜನ ಇರ್ತಾರೆ, ನಾವು ಬೇಗ ಬೇರೆ ಡ್ರೆಸ್ ಚೇಂಜ್ ಮಾಡ್ಕೋಬೇಕು ಅಂತ ಇಮಿಡಿಯೇಟ್ ಡ್ರೆಸ್ ಚೇಂಜ್ ಮಾಡ್ಕೊಂತೀವಿ. ಒಂದು ಡ್ರೆಸ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕಾದ್ರೆ ಲೈಫ್ ಲಾಂಗ್ ನಮ್ಮನ್ನ ಲೀಡ್ ಮಾಡೋದು ಇವತ್ತು ಮೊಬೈಲ್ ನಂಬರು. ನಾವು ಹಲೋ ಅನ್ಬೇಕಾದ್ರೆ, ಒಂದು ವಿಷಯ ಮಾತಾಡ್ಬೇಕಾದ್ರೆ ಎಲ್ಲ ನಡೆಯೋದು ಇವತ್ತು ಪ್ರಪಂಚ ನಡೀತಿರೋದು, ನಮ್ಮ ಲೈಫ್ ನಡೀತಿರೋದು ಮೊಬೈಲ್ ಸಂಖ್ಯೆಯಲ್ಲಿ ಅಲ್ವಾ. ಸೊ ಅಂತಹ ಒಂದು ಮೊಬೈಲ್ ಸಂಖ್ಯೆಯನ್ನ ಇವತ್ತು ಸಾಕಷ್ಟು ಜನ ಬದಲಾಯಿಸ್ಕೊಂಡಿದ್ದಾರೆ, ಅವರ ಲೈಫ್ ನ ಸಹ ಬದಲಾಯಿಸ್ಕೊಂಡಿದ್ದಾರೆ, ಪಾಸಿಟಿವ್ ಆಗಿ ಬದಲಾಯಿಸ್ಕೊಂಡಿದ್ದಾರೆ, ಎಷ್ಟೋ ಇಂಪ್ರೂವ್ಮೆಂಟ್ ಕೂಡ ಆಗಿದ್ದಾರೆ. ಈಗ ಎಷ್ಟೋ ಜನ ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಕಂಪನಿಗೆ ಅಂತಾನೆ ಒಂದು ಸಪರೇಟ್ ಮೊಬೈಲ್ ನಂಬರ್ ತಗೊಂತಾರೆ. ಸೊ ಅದು ಬಿಸ್ನೆಸ್ಗೆ ಯಾವ ರೀತಿ ಎನರ್ಜಿ ಕೊಡುತ್ತೆ, ಸಪೋರ್ಟ್ ಕೊಡುತ್ತೆ ಅನ್ನೋದ್ರ ಮೇಲೆ ಅವ್ರು ಆ ನಂಬರ್ ಅನ್ನ ಚಾಯ್ಸ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ತಾರೆ. ಅದರ ಎನರ್ಜಿ, ಅದರ ವ್ಯಾಲ್ಯೂ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಅದನ್ನ ತಗೊಂಡು ಯೂಸ್ ಮಾಡ್ತಾರೆ. ದಿಸ್ ಇಸ್ ಕಾಲ್ಡ್, ಹಂಗಾಗಿ ಮೊಬೈಲ್ ನ್ಯೂಮರಾಲಜಿ ಫೇಮಸ್ ಆಗಿದೆ. ಎಸ್, ಅಂಡ್ ದಿಸ್ ಇಸ್ ಕಾಲ್ಡ್ ಎ ಮೊಬೈಲ್ ನ್ಯೂಮರಾಲಜಿ ಐ ಥಿಂಕ್. ಮೇಡಮ್, ಇತ್ತೀಚೆಗೆ ಆಧುನಿಕ ಯುಗದಲ್ಲಿ ಈ ನ್ಯೂಮರಾಲಜಿ, ಅದರಲ್ಲೂ ಮೊಬೈಲ್ ನ್ಯೂಮರಾಲಜಿ ಅನ್ನೋದು ತುಂಬಾ ಫೇಮಸ್ ಆಗ್ಲಿಕ್ಕೆ ಕಾರಣ ಏನಿರ್ಬೋದು? ಸರ್ ಹೇಳಿದ್ನಲ್ಲ ನಿಮ್ಗೆ, ಯಾಕೆಂದ್ರೆ ಪ್ರತಿಯೊಂದು ಕಂಪ್ನಿಗಳು ನೋಡಿ, ಈಗ ದೊಡ್ಡ ದೊಡ್ಡ ಕಂಪ್ನಿಗಳು ಅವ್ರ ಮೊಬೈಲ್ ನಂಬರ್ಸ್ ಏನ್ ಯೂಸ್ ಮಾಡ್ತಾ ಇರ್ತಾರೆ, ಆಕ್ಚುಲಿ ನಮಗ್ ಗೊತ್ತಾಗೋದಿಲ್ಲ ಹೌದಾ ಈ ನಂಬರ್ ಈ ತರ ಇದೆಯಾ ಅಂತ ಹೇಳ್ಬಿಟ್ಟು. ಈಗ ನೋಡಿ ಜಿಯೋ ಕಂಪನಿ ಇರ್ಬೋದು, ಬೇರೆ ಬೇರೆ ಕಂಪನಿಗಳೇನಿದೆ, ಮ್ಯಾಕ್ಡೊನಾಲ್ಡ್ ಇರ್ಬೋದು, ಜೊಮ್ಯಾಟೊ ಇರ್ಬೋದು, ಇವರೆಲ್ಲ ಏನ್ ಹೆಸರುಗಳಿಟ್ಟಿದ್ದಾರೆ ನೋಡಿ, ಹೆಸರುಗಳನ್ನ ನೀವು ನ್ಯೂಮರಾಲಜಿಯಲ್ಲಿ ಚೆಕ್ ಮಾಡಿ ಕರೆಕ್ಷನ್ ಮಾಡಿದಾಗ ಸಕ್ಸಸ್ಫುಲ್ ಆಗಿರುವಂತ ನಂಬರ್ ಬರುತ್ತೆ. ಆ ಓನರ್ಗೆ ಆ ನಂಬರ್ ಎನರ್ಜಿ ಕೊಡುವಂತ ನಂಬರ್ ಬರುತ್ತೆ. ಬಟ್ ನಾವು ಯಾರಿಗೂ, ನಾವು ನಾರ್ಮಲ್ ಪೀಪಲ್ಸ್ ಅದ್ರ ಬಗ್ಗೆ ತಿಳ್ಕೊಳಕ್ ಹೋಗಲ್ಲ. ಅವರೆಲ್ಲ ಹೀಗ್ ಮಾಡ್ತಾರಾ, ಹೀಗೆ ಯೋಚನೆ ಮಾಡಿರ್ತಾರ ಅಂತೇಳಿ ನಾವು ನಾರ್ಮಲ್ ಪೀಪಲ್ ಆಗೇ ಇರ್ತೀವಿ. ಅವರು ಸಕ್ಸಸ್ ಸ್ಟೆಪ್ಸ್ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು, ಆ ಸಂಖ್ಯೆಗಳನ್ನ ಯೂಸ್ ಮಾಡ್ಕೊಂಡು ಅವ್ರು ಯಾವುದೋ ಒಂದು ರೇಂಜಿಗೆ ಬೆಳೀತಾರೆ. ಸೊ ಅವರೆಲ್ಲ ನೇಮನ್ನೇ ನ್ಯೂಮರಾಲಜಿ ಪ್ರಕಾರ ಇಟ್ಟಾಗ ಪ್ರತಿಯೊಂದು ವ್ಯವಹಾರ ನಾವು ಮಾಡೋದು ಮೊಬೈಲ್ ಅಲ್ಲಿ ಇವತ್ತು ಅಲ್ವಾ. ಅಂತಹದ್ರಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರುವಂತಹ ಎನರ್ಜಿ ಕೊಡುವಂತಹ, ನಮ್ಗೆ ಪಾಸಿಟಿವ್ ಆಗಿ ಎಲ್ಲಾ ಕೆಲಸಗಳನ್ನ ಮಾಡ್ಕೊಳ್ಳುವಂತಹ ಒಂದು ಒಳ್ಳೆ ನಂಬರ್ ಇಟ್ಕೊಳ್ಳೋದ್ರಲ್ಲಿ ತಪ್ಪಿಲ್ವಲ್ಲ. ಸೊ ಇದನ್ನ ಕೆಲವರೆಲ್ಲ ಫಾಲೋ ಮಾಡ್ತಾ ಇದ್ದಾರೆ, ಅವ್ರ ಸಕ್ಸಸ್ ನ ಕಾಣ್ತಾ ಇದ್ದಾರೆ. ಇದರಿಂದ ಹೀಗೆಲ್ಲ ಆಗುತ್ತಾ ಅಂತ ಬೇರೆ ಬೇರೆ ಕ್ವಶನ್ ಕೇಳೋರು ಹಾಗೆ ಇರ್ತಾರೆ. ಅವ್ರೇನಂತ 3ಕ್ಕೆ ಇಳಿಯಲ್ಲ 6ಕ್ಕೆ ಏರಲ್ಲ ಅನ್ನೋ ತರ ಇರ್ತಾರೆ. ಎಸ್ ಹಂಗೆ ಹೇಳ್ಬೋದು ಮೇಡಮ್. ಮತ್ತು ಬಹಳ ಮುಖ್ಯವಾಗಿ ಮೊಬೈಲ್ ನಂಬರ್ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡ್ತಿದ್ದೀರಾ. ಎಸ್. ಸೊ ಮೊಬೈಲ್ ನಂಬರೇ ಬಹಳ ಮುಖ್ಯ ಆಗತ್ತಾ? ಮತ್ತು ನಿತ್ಯ ನಮ್ಮ ಜೊತೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿರೋದು ಮೊಬೈಲ್. ಸೊ ಈ ಮೊಬೈಲ್ ಅನ್ನು ಹಿಂಗೆ ಮೇಂಟೈನ್ ಮಾಡಬೇಕು ಅನ್ನುವಂತಹ ಏನಾದ್ರು ಕ್ರಮಗಳಿದಾವ? ಸರ್ ಆಕ್ಚುಲಿ ಇದು ತುಂಬಾ ಬ್ಯೂಟಿಫುಲ್ ಆಗಿರೋ ಕ್ವಶನ್. ಯಾಕಂದ್ರೆ ಮೊಬೈಲ್ ನಂಬರ್ ಗಿಂತಲೂ ನನ್ನ ಪ್ರಕಾರ ಒಂದು 50 to 70% ನಮ್ಮ ಎನರ್ಜಿ ಕೊಡೋದು ನೋಡಿ. ಫಾರ್ ಎಕ್ಸಾಂಪಲ್ ಮೊಬೈಲ್, ಈ ಸಂಖ್ಯೆ ಅನ್ನೋ ಸೆಕೆಂಡ್ರಿ, ನಾವು ಸೆಕೆಂಡ್ ಮ್ಯಾಟ್ರ್ ಆಗಿ ಇಟ್ಕೊಳ್ಳೋಣ, ಸಂಖ್ಯೆ ಅನ್ನೋ ಸೆಕೆಂಡ್ ಮ್ಯಾಟ್ರ್ ಆಗಿ ಇಟ್ಕೊಳ್ಳೋಣ. ನೋಡಿ, ಒಂದು ಮೊಬೈಲ್ ನಾವು ಯೂಸ್ ಮಾಡ್ತಾ ಇದೀವಿ ಸರ್, ನಾವು ಬೆಳಗ್ಗೆ ಡ್ರೆಸ್ ಮಾಡ್ಕೊಂತೀವಿ, ನೀಟಾಗಿರೋ ಡ್ರೆಸ್ ಮಾಡ್ಕೊಂತೀವ, ಕೊಳೆ ಆಗಿರೋ ಡ್ರೆಸ್ ಮಾಡ್ಕೊಂತೀವ? ಅಬ್ಸಲ್ಯೂಟ್ಲಿ ನೀಟಾಗಿರೋ ಡ್ರೆಸ್ ಮಾಡ್ಕೊಂತೀವಿ, ನೀಟಾಗಿ ತಲೆ ಬಚ್ಕೊಂತೀವಿ, ಎಲ್ಲ ಮೇಕಪ್ ಮಾಡ್ಕೊಂಡು ನಾರ್ಮಲ್ ಆಗಿ ಒಂದು ಲುಕ್ ಕಾಣ್ತದ್ರ ಬರ್ತೀವಿ. ನೋಡಿ, ಒಂದು ಮೊಬೈಲ್ ನೀವು ಇಟ್ಕೊಂಡಿದೀವಿ ಅಂತ ಅಂದ್ರೆ, ಈ ಒಂದು ಕಾಸ್ಟ್ಲಿ ಒಂದು 20-30 ಸಾವಿರ ಕೊಟ್ಟು ಮೊಬೈಲ್ ತಗೊಂತಾರೆ. ಮಿನಿಮಮ್ 15 ಸಾವಿರ ಆದ್ರೂ ಕೊಡ್ತೀವಲ್ಲ ಸರ್ ಸ್ಮಾರ್ಟ್ ಫೋನ್ಗೆ. 15 ಸಾವಿರ ಕೊಟ್ಟು ಮೊಬೈಲ್ ತಗೊಳ್ಳೋವಾಗಿರೋ ಇಂಟ್ರೆಸ್ಟ್ ಅದನ್ನ ಮೈಂಟೈನ್ ಮಾಡ್ಬೇಕಾದ್ರೆ ಬರಲ್ಲ ಒಬ್ಬ ಮನುಷ್ಯನ್ಗೆ. ನೋಡಿ, ಮೊಬೈಲ್ ಅನ್ನೋದು ಒಂದು ಎನರ್ಜಿ, ಇದು ನಮ್ಮ ಜೊತೆಗಿರುತ್ತೆ ಯಾವಾಗ್ಲೂ, ಇದು ನಮ್ಮನ್ನ ಲೀಡ್ ಮಾಡುತ್ತೆ. ನಮ್ಮ ಲೈಫ್ ಎಲ್ಲ ಇದರಲ್ಲೇ ನಡೀತಾ ಇರೋದು ಇವತ್ತು. ಏನು ರಾಹು ಅಂದ್ರೆ ಡೇಂಜರ್ ಅಂತಾರೆ, ಆಕ್ಚುಲಿ ಟೆಕ್ನಾಲಜಿ ಎಲ್ಲ ನಾವ್ ಏನ್ ಇವತ್ತು ಬಳಸ್ತಾ ಇದೀವಿ ಅದೇ ರಾಹು, ನಮ್ಗೆ ಜೀವನ ಕೊಡ್ತಾ ಇರೋದೇ ರಾಹು. ಯಾವತ್ತು ರಾಹುನ ನಾವು ರಾಹು ದಿಶೆ ನಡೀತಾ ಇದೆ ಅಂತ ಕೆಲವರೆಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ. ಆಕ್ಚುಲಿ ರಾಹು ಕೊಟ್ರೆ ಪೀಕ್ ಲೆವೆಲ್ ಅಲ್ಲಿ ಕೊಡ್ತಾನೆ. ಇವತ್ತು ಟೆಕ್ನಾಲಜಿ ಎಲ್ಲ ನಡೀತಾ ಇರೋದು ರಾಹು ಬೇಸಿಸ್. ನೋಡಿ, ಮೊಬೈಲ್ ಬಗ್ಗೆ ಹೇಳ್ತೀನಿ. ಮೊಬೈಲ್ ನ ನಾವು ಎಷ್ಟು 15 ಸಾವಿರ ಕೊಟ್ಟು ಮೊಬೈಲ್ ತಗೊಂತೀವಿ, ಇದಕ್ಕೊಂದು ಒಳ್ಳೆ ಸ್ಕ್ರೀನ್ ಗಾರ್ಡು, ಒಂದು ಒಳ್ಳೆ ಪೌಚ್ ಹಾಕೋದೆ ಫಸ್ಟ್ ಅಲ್ಲಿ ಹಾಕಿಸ್ತೀವಿ. ಹೊಸದಾಗಿ ಮೊಬೈಲ್ ತಗೊಂಡಿರ್ತೀವಲ್ಲ ಆಗ ಹಾಕಿಸ್ತೀವಿ. ಅದು ಒಂದು 6 months ಆಯ್ತು ಅಂದ್ರೆ ಅದೇ ಪೌಚ್ ಇರುತ್ತೆ. ನೋಡಿ, ಆ ಪೌಚು ಕಿತ್ತೋಗಿರುತ್ತೆ, ಒಂದು ಲೆದರ್ ಹಾಕ್ತಿರ್ತಿಲ್ಲ, ಫೋಲ್ಡಿಂಗ್ ಹಾಕಿರ್ತೀವಿ, ಅದು ಕಿತ್ತೋಗಿರುತ್ತೆ, ಒಂಥರ ಮೇಲ್ಮೇಲೆಲ್ಲ ಬಂದ್ಬಿಟ್ಟಿರುತ್ತೆ, ಅದೇ ಇಟ್ಕೊಂಡು ಯೂಸ್ ಮಾಡ್ತಾ ಇರ್ತೀವಿ. ನೋಡಿ, ಅದೊಂದು ನೆಗೆಟಿವ್ ಎನರ್ಜಿ ಸರ್ ನನ್ನ ಪ್ರಕಾರ. ಅದು ಚೆನ್ನಾಗಿದ್ದಾಗ ಹೇಗಿರುತ್ತೆ, ಆ ಹೊಸದಾಗ ಹಾಕಿರೋವಾಗ ನಮ್ಗೆ ಎಂತ ಎನರ್ಜಿ ಇರುತ್ತೆ. ನಾವು ಹೊಸ ಬಟ್ಟೆ ಹಾಕೊಳ್ಳಾಗ ನಮ್ಮ ಎನರ್ಜಿ ಹೇಗಿರುತ್ತೆ, ಕೊಳಕು ಬಟ್ಟೆ ಹಾಕೊಂಡಿದ್ದಾಗ ಎನರ್ಜಿ ಹೇಗಿರುತ್ತೆ, ದಟ್ ಈಸ್ ಕಾಲ್ಡ್ ಮೊಬೈಲ್ ಪೌಚ್. ಮತ್ತೆ ಸ್ಕ್ರೀನ್ ಗಾರ್ಡ್. ನೋಡಿ, ಸ್ಕ್ರೀನ್ ಗಾರ್ಡ್ ಯೂಸ್ ಮಾಡ್ತೀವಿ ನಾವು. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಒಂದು ಚೂರು ಸ್ಕ್ರಾಚ್ ಆಗಿದ ತಕ್ಷಣ, ಒಂದು ಲೈನ್ ಏನಾದ್ರೂ ಕೆಳಗೆ ಬಿದ್ದಾಗ ನಾವು ಬಳಸ್ಬೇಕಾದ್ರೆ ಬೀಳುತ್ತೆ. ಈಗ ನಾವು ನಮ್ಗೆ ಜ್ವರ ಬರುತ್ತೆ, ತಲೆನೋವು ಬರುತ್ತೆ, ಬೀಳ್ತೀವಿ,
ಹೇಳ್ತೀವಿ, ಗಾಯ ಆಗುತ್ತೆ, ವಾಸಿ ಮಾಡ್ಕೊಂತೀವಿ. ಇದು ಸಹ ಅಷ್ಟೇ ಸರ್. ಒಂದು ಸ್ಕ್ರಾಚ್ ಆಯ್ತು ಅಂದ್ರೆ ದಯವಿಟ್ಟು 100 ರೂಪೀಸ್ ಆಗಲಿ 50 ರೂಪೀಸ್ ಆಗಲಿ ಈಗ ಸ್ಕ್ರೀನ್ ಗಾರ್ಡ್ ಹಾಕ್ತಾರೆ. ಸ್ಕ್ರೀನ್ ಗಾರ್ಡ್ ನ ಚೇಂಜ್ ಮಾಡಬೇಕು ಸರ್. ಸ್ಕ್ರೀನ್ ಗಾರ್ಡ್ ಯಾವಾಗ್ಲೂ ನೀಟಾಗಿರಬೇಕು. ಇದು ಏನ್ ಹಿಂಗೆ ಚೀರ್ಕೊಂಡು ಹಿಂಗೆ ಹೆಂಗೆ ಹೆಂಗೆ ಎಲ್ಲ ಆಗ್ಬಿಟ್ಟಿರುತ್ತೆ. ಸುಮಾರು ಜನದ್ ನೋಡ್ತೀವಿ ನಾವು. ಅದು ಆಕ್ಚುಲಿ ನೋಡಿ, ಹಿಂಗೆ ನಾವೇನಾದ್ರು ಮುಖ ನೋಡ್ಕೋಬೇಕು ಬೇಗ ಅಂದ್ರೆ ಈ ತರ ನೋಡ್ಕೊಂತೀವಿ ಅಲ್ವಾ. ಈಗ ಮೊಬೈಲ್ ನಾವು ಆನ್ ಮಾಡ್ಬೇಕಂದ್ರೆ ಬಿಫೋರ್ ಏನ್ ಕಾಣಿಸುತ್ತೆ ನಮ್ಗೆ, ಮೊಬೈಲ್ ಆನ್ ಆಗೋಕ್ ಮುಂಚೆ ಬಿಫೋರ್ ಏನ್ ಕಾಣಿಸುತ್ತೆ, ನಮ್ ಫೇಸ್ ಕಾಣಿಸುತ್ತೆ. ಸೊ ನಾವು ಮನೇಲಿ ದೊಡ್ಡವರು ಹೇಳ್ತಾರೆ, ಒಡೆದ ಕನ್ನಡಿಯಲ್ಲಿ ಮುಖವನ್ನ ನೋಡ್ಕೋಬಾರ್ದು, ಮನೇಲಿ ಇಟ್ಕೋಬಾರ್ದು, ಅದು ನೆಗೆಟಿವ್ ಎನರ್ಜಿ. ದೊಡ್ಡವ್ರು ಹೇಳಿರೋ ಅವತ್ತು ಏನು ಹೇಳಿರೋದು ಅದು ಯಾವುದು ಸಹ ಮೂಢನಂಬಿಕೆ ಇಲ್ಲ ಸರ್. ಅವ್ರು ಹೇಳಿರೋದು ಸೈಂಟಿಫಿಕ್ ಆಗಿನೇ. ಅದೇ ಸಿಸ್ಟಮ್ನ ಇಲ್ಲಿ ಫಾಲೋ ಮಾಡಿ. ಯಾವತ್ತು ಮೊಬೈಲ್ ಸ್ಕ್ರೀನ್ ಸ್ವಲ್ಪ ಸ್ಕ್ರಾಚ್ ಆಗುತ್ತೋ ದಯವಿಟ್ಟು ಆ ಸ್ಕ್ರೀನ್ ಗಾರ್ಡ್ನ ಚೇಂಜ್ ಮಾಡಿ. ನಿಮ್ಗೆ ಒಂದೇ ಒಂದು ಎನರ್ಜಿ ಅನ್ನೋದನ್ನ ಕೊಡುತ್ತೆ. ಯಾವತ್ತು ಮೊಬೈಲ್ ಒಂದು ಪ್ರೀಶಿಯಸ್, ಇದು ನಮ್ಮ ಹತ್ರ ಇದೆ ಅಂದ್ರೆ ನಮ್ಮಷ್ಟು ಪ್ರೀತಿಯಿಂದನೇ ಇದನ್ನ ನೋಡ್ಕೋಬೇಕು. ಅದಕ್ಕೊಂದು ಸ್ಕ್ರಾಚ್ ಆಗಬಾರ್ದು, ನೀಟಾಗಿ ಪೌಚ್ ಹಾಕ್ಬೇಕು, ನೀಟಾಗಿ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು, ಅದನ್ನ ನೀಟಾಗಿ ಮೇಂಟೈನ್ ಮಾಡಬೇಕು. ಇದು ಮೊಬೈಲ್ ಅನ್ನ ಹೇಗೆ ಮೇಂಟೈನ್ ಮಾಡ್ಬೇಕು ಅನ್ನೋದು. ಇನ್ನೊಂದು ವಿಚಾರ ಬಂತು ಅಂದ್ರೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಎದ್ದಿದ ತಕ್ಷಣ ಫೋನ್ ನೋಡ್ತಾರೆ ಮನುಷ್ಯರು. ಸೊ ದಯವಿಟ್ಟು ಅದನ್ನ 1 hour ಅವಾಯ್ಡ್ ಮಾಡಿ. ಯಾಕೆಂದ್ರೆ ಮೊಬೈಲ್ ಆನ್ ಮಾಡಿದ ತಕ್ಷಣ ನೀವು ಫ್ರೆಶ್ ಆಗಿ ಎದ್ದೋಳಿರ್ತೀರಾ. ಮೊಬೈಲ್ ಆನ್ ಮಾಡಿದ ತಕ್ಷಣ ನೋಡಿದ ತಕ್ಷಣ ಏನ್ ಮಾಡುತ್ತೆ, ನಿಮ್ಗೆ ಯಾರೋ ನೀವು ಎಕ್ಸ್ಪೆಕ್ಟ್ ಮಾಡಿರೋರು ನಿಮಗೆ ಗುಡ್ ಮಾರ್ನಿಂಗ್ ಕಳಿಸ್ತೇ ಇರ್ಬೋದು, ಇಲ್ಲ ಇನ್ನೊಂದು ಏನೋ ಬ್ಯಾಡ್ ಮೆಸೇಜ್ ಬಂದಿರ್ಬೋದು, ಇಲ್ಲ ಏನೋ ಒಂದು ನೆಗೆಟಿವ್ ಮೆಸೇಜ್ ಬಂದಿರ್ಬೋದು, ಇಲ್ಲ ಒಂದು ನೆಗೆಟಿವ್ ಕಾಲ್ ಬರ್ಬೋದು ನಿಮ್ಗೆ. ಸೊ ನೋಡಿ, ನೈಟ್ ಮಲಗಿದಾಗ ಸೈಲೆಂಟ್ಗೆ ಹಾಕಿ ಫೋನ್ನ. ಬೆಳಗ್ಗೆ ಎದ್ದ ಮೇಲೆ 1 hour ಆದ್ಮೇಲೆ ಫೋನ್ ನೋಡಿ. ಏನು ಪ್ರಪಂಚ ಪ್ರಳಯ ಏನಾಗೋದಿಲ್ಲ. ಅಷ್ಟು ಎಮರ್ಜೆನ್ಸಿ ಫೋನ್ ಕಾಲ್ ಬರಬೇಕು ಅಂದ್ರೆ ಮನೇಲಿ ಇನ್ಯಾರ್ದೋ ಇರುತ್ತೆ, ಅದ್ರ ಮೂಲಕ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಅಂಥ ಎಮರ್ಜೆನ್ಸಿ ಇದ್ದಾಗ. ಸೊ ಬಿಫೋರ್ 1 hour ಎದ್ದ ಮೇಲೆ 1 hour ಮೊಬೈಲ್ ನೋಡದೇ ಇರೋದು ನನ್ನ ಪ್ರಕಾರ ತುಂಬಾ ಉತ್ತಮ. ಅಂಡ್ ಇನ್ನೊಂದು ಬ್ಯಾಡ್ ಥಿಂಗ್ ಏನು ಅಂದ್ರೆ, ಈ ರೀಸೆಂಟ್ ಆಗಿ ಎಲ್ಲರೂ ಮಾಡೋದು, ಬಾತ್ರೂಮ್ ಅಲ್ಲಿ ಹೋದ್ರೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂತಾರೆ. ಬಾತ್ರೂಮ್ ಅನ್ನೋದೇನು, ಅದು ನೆಗೆಟಿವ್ ಎನರ್ಜಿ ಅಲ್ವಾ. ಸೊ ಅದನ್ನ ತಗೊಂಡೋಗಿ ನಮಗೆ ಲೈಫ್ ಕೊಡ್ತಾ ಇರೋದು, ನಾವು ದಿನ ಇದರಲ್ಲಿ ಎನರ್ಜಿ ಪಡಿತಾ ಇದೀವಿ, ಮಾತಾಡ್ತಾ ಇದೀವಿ, ಇದ್ರ ಮೂಲಕ ಎಲ್ಲ ವ್ಯವಹಾರಗಳನ್ನ ಮಾಡ್ತಾ ಇದೀವಿ. ಅದನ್ನ ತಗೊಂಡೋಗಿ ನಾವು ಬಾತ್ರೂಮ್ ಅಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ, ಸೊ ಅದು ಸಹ ನೆಗೆಟಿವ್ ಎನರ್ಜಿಯನ್ನ ನಮಗೆ ಬಾಡಿಗೆ ಅದು ನೀಡುತ್ತೆ. ಸೊ ಇದು ಮೊಬೈಲ್ ಮೇಂಟೆನೆನ್ಸ್. ಮೊಬೈಲ್ ಯಾವಾಗಲೂ ಸಹ ಪ್ರಿಷಿಯಸ್ ಆಗಿ ಇಟ್ಕೋಬೇಕು. ಸೊ ಅದನ್ನ ಎಷ್ಟು ಯೂಸ್ ಮಾಡ್ಕೋಬೇಕು, ಎಲ್ಲಿ ಯೂಸ್ ಮಾಡ್ಕೋಬೇಕು ಅಷ್ಟೇ ಯೂಸ್ ಮಾಡ್ಕೋಬೇಕು. ಇದು ಮೊಬೈಲ್ ಬಗ್ಗೆ ಆಯ್ತು. ಇನ್ನು ಸೆಕೆಂಡ್ ಒನ್ ನೀವು ಕೇಳಿದ್ದೇನು, ಮೊಬೈಲ್ ಸಂಖ್ಯೆ. ಎಸ್, ಮೊಬೈಲ್ ಸಂಖ್ಯೆ ಅನ್ನೋದು ನಮ್ಮ ಜೀವನವನ್ನ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನಾನು ಎಷ್ಟೋ ಜನಕ್ಕೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ. ಕೆಲವ್ರದ್ದು ಡೇಟ್ ಆಫ್ ಬರ್ತ್ ಏನೂ ಬೇಡ ನನಗೆ, ಏನೂ ಕೊಡಬೇಡಿ, ನಿಮ್ಮ ಡೇಟ್ ಆಫ್ ಬರ್ತೇ ಕೊಡಬೇಡಿ ನನಗೆ. ನೀವು ಯೂಸ್ ಮಾಡ್ತಾ ಇರುವಂತಹ ಮೊಬೈಲ್ ಸಂಖ್ಯೆ ಕೊಡಿ ನನಗೆ. ನಿಮ್ಮ ಲೈಫಲ್ಲಿ ಏನೇನು ಆಗ್ತಾ ಇದೆ, ಏನೇನು ಆಗಿದೆ ಅನ್ನೋದನ್ನ ನಿಮ್ಮ ಮೊಬೈಲ್ ನಂಬರಲ್ಲಿ ನೋಡಿ ನಾನು ಹೇಳ್ತೀನಿ. ಬಹಳ ಅದ್ಭುತ ಮೇಡಮ್. ಮೇಡಮ್, ನಿಮಗೆ ಇನ್ನೊಂದು ಕಾತುರದ ಪ್ರಶ್ನೆ ಮೇಡಮ್. ಮೊಬೈಲ್ ನಂಬರ್ ಅಂದಿದ ತಕ್ಷಣ ಕೆಲವರಿಗೆ ಹುಟ್ಟುವಂಥ ಪ್ರಶ್ನೆ ಏನು ಅಂದರೆ, ನಮ್ಮದು ಆಲ್ರೆಡಿ ನಾವು ಮೊಬೈಲ್ ನಂಬರ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ಮೊಬೈಲ್ ನಂಬರಲ್ಲಿ ಕಂಪಲ್ಸರಿ ಯಾವ ಸಂಖ್ಯೆ ಇರಬೇಕು ಅಥವಾ ಯಾವ ಸಂಖ್ಯೆ ಇರಬಾರ್ದು, ಇವೆರಡರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ನೋಡಿ. ನಮಗೆ 10 ಸಂಖ್ಯೆಗಳಿದೆ. ಈಗ ನಮಗೆ ಒಂದು 10 ಅವಕಾಶಗಳಿರುತ್ತೆ. 10 ಅವಕಾಶಗಳಲ್ಲಿ ನಮಗೆ ಯಾವ್ದು ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನೋದನ್ನ ನಾವು ಚಾಯ್ಸ್ ಮಾಡ್ತೀವಿ ಅಲ್ವಾ. ಒಂದು 10 ಐಟಮ್ಸ್ ಇಟ್ಟಾಗ ಫುಡ್ ಐಟಮ್ಸು ನಮಗೆ ತುಂಬ ಇಷ್ಟ ಆಗಿರೋದು ಯಾವುದೋ ಅದನ್ನ ಮಾತ್ರ ನಾವು ಅದನ್ನು ತಗೊಂಡು ತಿಂತೀವಿ. ಹಾಗೆ ಮೊಬೈಲ್ ನ್ಯೂಮರಾಲಜಿಯಲ್ಲೂ ಸಹ ಮೊಬೈಲ್ ನಂಬರಲ್ಲಿ 1569 ಕಂಪಲ್ಸರಿ ಇರಬೇಕು. 1 ಅಂದರೆ ಪವರ್, ಪವರ್. 6 ಅಂದರೆ ಲಕ್ಷ್ಮಿ ಶುಕ್ರ, 5 ಅಂದರೆ ಬುಧ ವಿಷ್ಣು. 6 ಲಕ್ಷ್ಮಿ, 5 ಬುಧ, ಗಂಡ ಹೆಂಡತಿ. ಹೆಂಡತಿ ಇದ್ರೆ ಗಂಡ ಬರ್ತಾರೆ, ಗಂಡ ಇದ್ರೆ ಹೆಂಡತಿ ಬರ್ತಾರೆ. ಅಂಡ್ 9 ಕುಜ, ಧೈರ್ಯ. ಏನೇ ಮಾಡ್ಬೇಕಾದ್ರೂ ಧೈರ್ಯ ಇರಬೇಕಲ್ವಾ. ಸೊ ಈ 4 ನಂಬರು ಕಂಪಲ್ಸರಿ ನಾನು ಕೊಡ್ತೀನಿ ಸರ್. ಮೇಡಮ್, ಮತ್ತು ಈ ನ್ಯೂಮರಾಲಜಿ ಅನ್ನುವಂತಹ ಏನು ಒಂದಿಷ್ಟು ಶಾಸ್ತ್ರದ ಬಗ್ಗೆ ನೀವು ಮಾತನಾಡ್ತಿದ್ದೀರಾ, ಇದು ಪ್ರತಿ ವಾರ ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ನಮ್ಮ ಒಂದು ವಿನಂತಿ ಮೇಡಮ್. ಖಂಡಿತ ಸರ್. ಮೊಬೈಲ್ ನ್ಯೂಮರಾಲಜಿ ಬಗ್ಗೆ ಹಂಚ್ಕೊಳ್ತೀನಿ, ಜ್ಯೋತಿಷದ ಬಗ್ಗೆ ಹಂಚ್ಕೊಳ್ತೀನಿ, ಯಂತ್ರ ಮಂತ್ರದ ಬಗ್ಗೆ ಹಂಚ್ಕೊಳ್ತೀನಿ. ಇದೆಲ್ಲಾನು ಸಹ ಒಂದು ಎನರ್ಜಿ ಸರ್. ಯಾವುದೂ ಸಹ ಮೂಢನಂಬಿಕೆ ಅಲ್ಲ. ಕೆಲವೊಂದು ಜನರು ಹಣದ ಆಸೆಗಾಗಿ ಅದನ್ನ ಮೂಢನಂಬಿಕೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಬಿಟ್ರೆ, ಬಟ್ ಅದ್ರಲ್ಲಿ ಒಂದು ಎನರ್ಜಿ ಇದೆ, ಅದರಲ್ಲೂ ಪಾಸಿಟಿವ್ ಎನರ್ಜಿ ಇದೆ, ಅದರಲ್ಲಿ ಒಂದು ಒಳ್ಳೆಯ ಒಂದು ಕೆಲಸ ಆಗುತ್ತೆ. ಅಂದ್ರೆ ನೋಡಿ ಸರ್, ಒಂದು ಜ್ಯೋತಿಷ್ಯ ಅಂದಿದ ತಕ್ಷಣ, ಒಂದು ನ್ಯೂಮರಾಲಜಿ ಅಂದಿದ ತಕ್ಷಣ, ಒಂದು ವಾಸ್ತು ಅಂದಿದ ತಕ್ಷಣ ಜನರಲ್ ಏನಿದೆ, ಅಯ್ಯೋ ಅದೆಲ್ಲ ದುಡ್ಗೋಸ್ಕರ ಮಾಡ್ತಾರೆ ಬಿಡಿ ಅನ್ನೋದಿದೆ. ದಯವಿಟ್ಟು ನೋಡಿ, ಎಲ್ಲರನ್ನ ಒಂದೇ ತಕ್ಕಡಿಯಲ್ಲ ಹಾಕಿ ತೂಗಬೇಡಿ. ಯಾಕೆಂದ್ರೆ ಸರ್ವಿಸ್ ಮಾಡ್ತಾ ಇರೋವಂಥವ್ರು ತುಂಬಾ ಜನ ಇದ್ದಾರೆ. ಯಾಕೆಂದ್ರೆ ಅದರಲ್ಲಿ ಇವಾಗ ಏನೋ ಒಂದು ಹೇಳ್ತಾರೆ ನೋಡಿ, ಆ ಯಾಗ ಮಾಡಿಸಿ ಈ ಯಾಗ ಮಾಡಿಸಿ, ನಿಮ್ ಜಾತಕದಲ್ಲಿ ಆ ದೋಷ ಇದೆ ಈ ದೋಷ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಮನುಷ್ಯ ಅಂದ್ಮೇಲೆ ಕಷ್ಟ ಸುಖ ಬರೋದು ಸಹಜ, ಜಾತಕ ಅಂದ್ಮೇಲೆ ನೆಗೆಟಿವ್ ಪಾಸಿಟಿವ್ ಇರೋದು ಸಹಜ. ಬಟ್ ನಾವೆಲ್ಲ ನಮ್ಮ ಗುರುಗಳು ನಮಗ್ ಕಲಿಸ್ಕೊಟ್ಟಿರೋದು ಜನರನ್ನ ಭಯ ಪಡಿಸ್ಬೇಡಿ. ಯಾಕೆಂದ್ರೆ ಅವ್ರಿಗೆ ದೋಷನೇ ಇರ್ಲಿ, ಪ್ರಾಬ್ಲಮೇ ಇರ್ಲಿ. ಇವಾಗ ನೋಡೋ ಹಾಸ್ಪಿಟಲ್ಗೆ ಹೋಗ್ತೀವಿ, ಏನೋ ಒಂದು ಸಿವಿಯರ್ ಪ್ರಾಬ್ಲಮ್ ಇದೆ ಅಂದ ತಕ್ಷಣ ಅದನ್ನ ಯಾವ ರೀತಿಯಲ್ಲಿ ಹೇಳಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಡನ್ ಆಗಿ ಹೇಳಿದಾಗ ಅವರು ಅದು ಯಾವ್ದರ ಎಫೆಕ್ಟ್ ಯಾವ ತರನ ಇರ್ಬೋದು. ಬಟ್ ನಾವು ಹೇಳೋದನ್ನ ಹೇಳೋ ರೂಪದಲ್ಲಿ ಹೇಳಬೇಕು.
ಅದನ್ನ ಪ್ರೀತಿಯಿಂದ ಹೇಳಿದಾಗ, ಇದು ಒಂದು ಮಗು ಇರುತ್ತೆ ನಮ್ಮ ಮುಂದೆ, ಅದನ್ನ ಪ್ರೀತಿಯಿಂದ ಮಾತಾಡಿದಾಗ ಅದು ನಮ್ಮ ಪ್ರೀತಿಯಿಂದ ನಮ್ಗೆ ಆನ್ಸರ್ ಕೊಡುತ್ತೆ. ನಾವು ಗದರಿಸಿದಾಗ ಅದು ರಿಪ್ಲೈನು ಸಹ ಅದೇ ರೀತಿ ಇರುತ್ತೆ. ಸೊ ನಾವು ಜಾತಕದಲ್ಲಿ ನೆಗೆಟಿವ್ ಇದ್ದಾಗ್ಲೂ ಸಹ ಅದನ್ನ ಸರಿ ಮಾಡ್ಬೋದು ಸರ್. ಈಗ ಜ್ಯೋತಿಷ್ಯ ಅಂದಿದ ತಕ್ಷಣ ಇವಾಗ ನೀವು ನನಗೆ ಜಾತಕ ಕೊಡ್ತೀರಾ, ನಾನು ಏನ್ ನಿಮ್ಮನ್ನು ಒಂದೇ ದಿನದಲ್ಲಿ 2 ದಿನದಲ್ಲಿ 1 ತಿಂಗಳಲ್ಲಿ ಕೋಟ್ಯಾಧೀಶರು ಮಾಡ್ತೀನಿ ಅನ್ನೋದಲ್ಲ ಸರ್. ಈಗೇನೋ ಒಂದು ತೊಂದರೆ ಆಗತ್ತೆ, ಈಗ ಯಾರೋ ಒಬ್ರು ಬಂದು ಕೇಳ್ತಾರೆ ಈ ರೋಡ್ ಚೆನ್ನಾಗಿದ್ಯಾ ಹೋಗೋದಿಕ್ಕೆ, ಇಂಥ ಪ್ಲೇಸ್ಗೆ ಹೋಗ್ಬೇಕು ಅಂತ ಕೇಳ್ತಾರೆ. ನಾವೇನ್ ಹೇಳ್ತೀವಿ, ಈ ರೋಡಲ್ಲಿ ಹೋದ್ರೆ ಕಲ್ಲು ಮುಳ್ಳುಗಳಿದೆ, ಇದು ಒಂಥರ ಕಾಲ್ನಡಿಗೆ, ಬಟ್ ನೀವು ಹಿಂಗ್ ಸ್ವಲ್ಪ ಲೇಟ್ ಆಗತ್ತೆ, ಹಿಂಗ್ ಹೋಗಿ ಟಾರ್ ರೋಡ್ ಇದೆ ಅಂತ ಹೇಳ್ತೀವಿ. ಇದು ಟಾರ್ ರೋಡಲ್ಲಿ ಹೋದಂಗೆ ಅಷ್ಟೇನೆ. ಸೊ ಅಲ್ಲಿರೋ ಸಮಸ್ಯೆಯನ್ನ ಪರಿಹರಿಸಿ ಇವಾಗ ಏನೋ ಒಂದು ತೀರಾ ಗಾಡಿಯಲ್ಲಿ ಬಿದ್ದು ತುಂಬಾ ಕೈಕಾಲು ಮುರ್ಕೊಳ್ಳೋ ಬದಲು, ಹೇಳ್ಬೇಕಂದ್ರೆ ಟು ಬಿ ಫ್ರಾಂಕ್ ಆಗಿ ಕೈಕಾಲು ಮುರ್ಕೊಳ್ಳೋ ಬದಲು ಸಣ್ಣ ಪುಟ್ಟ ಗಾಯ ಆಗ್ಬೋದು ನಾವೊಂದು ರೆಮಿಡಿ ಅಂತ ಮಾಡಿದಾಗ. ಈಗ ಜ್ವರ ಬಂದಿದೆ ಅಂದ್ರೆ ಹಾಸ್ಪಿಟ್ಲ್ಗೆ ಹೋಗೋ ಬದಲು ಮುಂಚೆ ಏನ್ ಮಾಡ್ತೀವಿ ನಾವು, ಒಂಚೂರು ಕಷಾಯ ಕುಡಿತೀವಿ, ಇಲ್ಲ ಒಂದು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಹಾಕೊಂತೀವಿ. ಆ ತರ ಚಿಕ್ಕ ಚಿಕ್ಕ ಒಂದು ಬದಲಾವಣೆಗಳಷ್ಟೇ ಸರ್. ನಾವು ಒಂದು ಪಾಸಿಟಿವ್ ಆಗಿರುವಂತ ಕೆಲಸಗಳು ಮಾಡಿದಾಗ ನಮ್ಗೆ ಪಾಸಿಟಿವ್ ಎನರ್ಜಿನೇ ಬರುತ್ತೆ. ಖಂಡಿತ ಮೇಡಮ್. ಪ್ರಿಯ ವೀಕ್ಷಕರೇ, ಈ ಒಂದು ಭಾರತೀಯ ಪರಂಪರೆ ಅನ್ನೋದು ಏನಿದೆ, ಈ ಭಾರತೀಯ ಪರಂಪರೆಯಲ್ಲಿ ನಮ್ಮ ಪೂರ್ವಜರು ಕೊಟ್ಟಂಥದ್ದು ಯಾವುದು ಗೊಡ್ಡು ಪುರಾಣವಲ್ಲ, ಯಾವುದು ಅವೈಜ್ಞಾನಿಕವಲ್ಲ. ಬಾಗಿಲು ಮುಂದೆ ನಾವು ಸಾರ್ತಕ್ಕಂತಹ ಸಗಣಿಯಿಂದ ಏನು ಸಾರಿಸ್ತೀವಿ ಅದರಿಂದ ಹಿಡಿದು ನಾವು ಯೂಸ್ ಮಾಡುವಂತಹ ಪ್ರತಿ ವಸ್ತುಗಳಲ್ಲೂ ನಮ್ಮ ಪೂರ್ವಜರು ವೈಜ್ಞಾನಿಕತೆಯನ್ನು ತುಂಬಿ ಹೋಗಿದ್ದಾರೆ. ದೌರ್ಭಾಗ್ಯ ಏನು ಅಂತಂದರೆ ನಾವು ಅದನ್ನು ಅರ್ಥೈಸಿಕೊಳ್ಳೋದರಲ್ಲಿ ಎಡವಿದ್ದೀವಿ ಅಂತ. ಇತ್ತೀಚೆಗೆ ಭಾರತೀಯ ಆಯುರ್ವೇದವನ್ನು ಮತ್ತು ಅನೇಕ ಶಾಸ್ತ್ರಗಳನ್ನು, ನ್ಯೂಮರಾಲಜಿ, ವಾಸ್ತುಶಾಸ್ತ್ರ ಮತ್ತು ಈ ರೀತಿಯ ಒಂದು ಜ್ಯೋತಿಷ್ಯ ಶಾಸ್ತ್ರಗಳನ್ನು ಇಡೀ ಜಗತ್ತು ತಿರುಗಿ ನೋಡ್ತಾ ಇದೆ. ಅಂತಹ ಈ ಶಾಸ್ತ್ರಗಳಲ್ಲಿ ನಮ್ಮದೇ ವ್ಯಕ್ತಿ, ನಮ್ಮದೇ ನಿರೂಪಕರಾದಂಥ ಕಾಮಾಕ್ಷಿ ಶಶಿಧರ್ ಅವರು ಪ್ರಾವೀಣ್ಯತೆಯನ್ನು ಪಡೆದು ಅದರಲ್ಲಿ ಒಂದಷ್ಟು ಜನಕ್ಕೆ ಅದರಿಂದ ಉಪಯೋಗ ಆಗುವಂತಹ ಒಂದಷ್ಟು ಕೆಲಸಗಳನ್ನು ಜನಕ್ಕೋಸ್ಕರ ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ನಾವು ಖಂಡಿತವಾಗಲೂ ಅವರನ್ನು ಅಫಿಷಿಯೇಟ್ ಮಾಡಬೇಕು. ಮತ್ತು ಈ ಕಾರ್ಯಕ್ರಮ ಖಂಡಿತವಾಗಲೂ ವಾರ ವಾರ ಮುಂದುವರಿಯುತ್ತೆ. ಕಾಮಾಕ್ಷಿ ಶಶಿಧರ್ ಅವರು ನಮಗೆ ಮತ್ತು ನಮ್ಮ ವೀಕ್ಷಕರಿಗೆ ಉಪಯೋಗವಾಗುವಂತಹ ವಿಷಯಗಳನ್ನು, ವಿಚಾರಗಳನ್ನು ನಿಮ್ಮ ಜೊತೆ ವಿನಿಮಯ ಅನ್ನೋದನ್ನು ಮಾಡಿಕೊಳ್ತಾನೆ ಇರ್ತಾರೆ. ವಂದನೆಗಳೊಂದಿಗೆ ನಮ್ಮ ಸುಮನ್ ಟಿವಿಗೆ ಏನು ನಮ್ಮ ಕೋರಿಕೆಯನ್ನು, ನಮ್ಮ ವಿನಂತಿಯನ್ನು, ಅಹವಾಲನ್ನು ಸ್ವೀಕರಿಸಿ ಅವರು ಪಾಸಿಟಿವ್ ಆಗಿ ತಗೊಂಡು ನಮ್ಮ ಜೊತೆ ಕೂತ್ಕೊಂಡು ಅವರು ಅಮೂಲ್ಯವಾದಂತಹ ಸಮಯವನ್ನು ಕೊಡ್ತಿದ್ದಾರೆ. ಅವ್ರಿಗೂ ಸಹ ನಮ್ಮ ಎಲ್ಲ ವೀಕ್ಷಕರ ಕಡೆಯಿಂದ ಮತ್ತು ನಮ್ಮ ಸುಮನ್ ಟಿವಿಯ ತಂಡದ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತೀವಿ ಮೇಡಮ್. ತುಂಬಾ ಥ್ಯಾಂಕ್ ಯು ಸರ್. ಈ ಪ್ರಿಯ ವೀಕ್ಷಕರೇ, ಇದು ಪ್ರತಿ ವಾರ ಮುಂದುವರಿಯುತ್ತೆ. ಒಂದೊಂದು ವಾರ ಒಂದೊಂದು ಟಾಪಿಕ್ ಇರುತ್ತೆ. ಖಂಡಿತ ಇದನ್ನು ನೋಡಿ ಯಾರೋ ಒಬ್ಬರಿಗೆ ಉಪಯೋಗವಾದರೂ ಸಹ ನಾವು ಮಾಡ್ತಾ ಇರ್ತಕ್ಕಂತಹ ಕಾರ್ಯಕ್ರಮ ಸಕ್ಸಸ್ಫುಲ್ ಅಂತ ನಾವು ತಿಳ್ಕೊಳ್ತೀವಿ. ಸುಮನ್ ಟಿವಿ ಸದಾ ಜನಪರ ಮತ್ತು ಸಮಾಜಪರ.